ನಾಳೆಯಿಂದ ಗೋಲ್ಡ್ ಮೇಲೋಗುತ್ತೆ. ನೀವೇನಾದ್ರೂ ಗೋಲ್ಡ್ ನ ಬೈ ಮಾಡಿಲ್ಲ ಅಂದ್ರೆ ಇವತ್ತೇ ಹೋಗಿ ಬೈ ಮಾಡಿ. ಈ ರೀತಿ ನ್ಯೂಸ್, ಈ ರೀತಿ ವಾಟ್ಸ್ಆಪ್ ಮೆಸೇಜಸ್ ಎಲ್ಲರೂ ಇದನ್ನೇ ಹೇಳ್ತಾ ಇದಾರೆ. ಬಿಕಾಸ್ ಗೋಲ್ಡ್ ಆಲ್ ಟೈಮ್ ಹೈ ಇಂದ ಒಂದ್ ಸ್ವಲ್ಪ ಬಿದ್ದಿದೆ. ಬಟ್ ಆದ್ರೆ ನಿಜವಾಗ್ಲೂ ಇದನ್ನ ಬೈ ಮಾಡೋದಕ್ಕೆ ರೈಟ್ ಟೈಮಾ? ಫಸ್ಟ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಆಲ್ಮೋಸ್ಟ್ ಪೀಸ್ ಡೀಲ್ ಸೈನ್ ಆಗ್ತಿದೆ ಅಂಡ್ ಅನ್ಸರ್ಟನಿಟಿ ಏನಿತ್ತು ಅದು ಕಡಿಮೆ ಆಗ್ತಿದೆ. ಸೊ ಹಂಗಂತ ಗೋಲ್ಡ್ ಇನ್ನ ಫರ್ದರ್ ಕ್ರಾಶ್ ಆಗುತ್ತಾ? ನೀವ್ ಅದನ್ನ ಬೈ ಮಾಡ್ಬೇಕಾ? ಅಂಡ್ ಅನ್ಸರ್ಟನಿಟಿ ಇದ್ದಾಗ ವಾರ್ ನಡೀತಿರ್ಬೇಕಾದ್ರೆ ಗೋಲ್ಡ್ ಜಾಸ್ತಿ ಮೂವ್ ಆಗಿಲ್ಲ. ಬಟ್ ವಾರ್ ಮುಂಚೆ ಗೋಲ್ಡ್ ಬುಲ್ ರನ್ ಕೊಟ್ಟಿದ್ದು ಅಂಡ್ ವಾರ್ ಮುಗಿಯೋದಕ್ಕಿಂತ ಮುಂಚೆನೆ ಗೋಲ್ಡ್ ಕ್ರಾಶ್ ಆಗಕ್ ಸ್ಟಾರ್ಟ್ ಆಯ್ತು. ಅಂಡ್ ದ ರೀಸನ್ ಇಸ್, ಯಾವ ಮಾರ್ಕೆಟ್ ಆದ್ರೂ ಆಗಿರ್ಲಿ, ಅದು ಈಕ್ವಿಟಿ ಮಾರ್ಕೆಟ್ಸ್ ಆಗಿರ್ಲಿ ಅಥವಾ ಕಮೋಡಿಟೀಸ್ ಮಾರ್ಕೆಟ್ ಆಗಿರ್ಲಿ, ಮಾರ್ಕೆಟ್ ನ್ಯೂಸ್ ಯಾವಾಗ ಆಚೆ ಬರುತ್ತೆ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ. ನ್ಯೂಸ್ ಆಲ್ರೆಡಿ ಫ್ಯಾಕ್ಟರ್ ಇನ್ ಆಗಿರುತ್ತೆ ಅಂಡ್ ಅದಾದ್ಮೇಲೆ ಅದು ಮೂವ್ಮೆಂಟ್ ಕೊಡೋದು. ನೀವೇನಾದ್ರೂ ನ್ಯೂಸ್ ಬೇಸ್ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಥವಾ ಇನ್ವೆಸ್ಟಿಂಗ್ ಮಾಡ್ತಿದ್ದೀರಾ ಅಂದ್ರೆ ಇಟ್ ಇಸ್ ಹೈ ಟೈಮ್ ಯು ರಿಯಲೈಸ್ ನೀವು ರಿಯಾಕ್ಟ್ ಮಾಡ್ತಿರೋ ನ್ಯೂಸ್ ಮಾರ್ಕೆಟ್ ಆಲ್ರೆಡಿ ಅದನ್ನ ಫ್ಯಾಕ್ಟರ್ ಇನ್ ಮಾಡಿದೆ. ಸೊ ಈ ಟೈಮ್ ಅಲ್ಲಿ ನೀವು ಬೆಸ್ಟ್ ಸ್ಟಿಕ್ ಆನ್ ಆಗಬೇಕಾಗಿರೋದು ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಮೇಲೆ. ಬೈ ದ ವೇ, ಈಕ್ವಿಟಿ ಮಾರ್ಕೆಟ್ಸ್ ತುಂಬಾ ಫೇವರಬಲ್ ಆಗಿ ಕಾಣಿಸ್ತಿದೆ. ಅದನ್ನ ನಾನು ನಿಫ್ಟಿ 22,000 ಇದ್ದಾಗಿಂದನೂ ಹೇಳ್ತಾ ಇದ್ದೀನಿ. ನನ್ನ ಹಳೆ ವಿಡಿಯೋಸ್ ಯಾರು ಚೆಕ್ ಮಾಡಿಲ್ಲ, ಒಂದ್ಸಲಿ ಹೋಗಿ ಚೆಕ್ ಮಾಡಿ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ರಕ್ಷಿತ್ ಅಂಡ್ ಫೈನಾನ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.